ಮಲ್ಕೊಳ ಏನ ಯಾವ್ದ ಇದು. ನಾನು ಮತ್ತೆ ದಿನೇ ಅಣ್ಣ ವಿಶಾಲ್ ಮಾರ್ಟಿಗೆ ಬಂದಿದೀವಿ. ಟ್ರಯಲ್ ರೂಮಲ್ಲಿ ಹೋಗ್ತಾವ್ರೆ ಟ್ರಯಲ್ ಮಾಡಕ್ಕೆ. ಏನ್ ಬಟ್ಟೆ ಬಿಸಿದೆಲ್ಲ ಹಾಕ್ತೀಯಾ? ಅದು ಹೆಂಗಸ್ರದು ಇಲ್ಲ ಹಾಕೋಣ ಎಲ್ಲ. ಹಳ್ಳಿಗಳಲ್ಲಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಗೈಸ್. ಇವತ್ತು ನಮ್ಮೂರಲ್ಲಿ ಕ್ರಿಕೆಟ್ ಆಡ್ತಾವ್ರೆ ಎಲ್ಲ ನೋಡಿ. ಶರತ್ತು ಗೈಸ್ ಇವಾಗ ಹೊಸಬರ್ನ ಪರಿಚಯ ಮಾಡ್ಕೊಡ್ತೀನಿ. ಹೊರಟೋಗ್ತಾವ್ರೆ ವ್ಲಾಗ್ ಅಂದಿದ ತಕ್ಷಣ ನೋಡಿ ಬರಲ್ಲ ವ್ಲಾಗ್ಗೆ. ಇನ್ನೊಬ್ರು ಇದಾರೆ ಶಶಾಂಕ್ ಅಂತ. ಬೈಲಿ ಹೇಳ್ತೀನಿ ಡೆಬ್ಯೂ ಮಾಡು ಬೈಲಿ. ಡೆಬ್ಯೂ ಮಾಡ್ತಾ ಇದ್ದೀನಿ. ಹೆಸರು ನನ್ನ ಹೆಸರು ಶಶಾಂಕ್. ಯಾವೂರು? ಅಂಕನಗೊಂದಿ. ಇವತ್ತು ಹಾಕಿದೆ ಕ್ಲೋಸರ್ ಶಾಟ್ ನೋಡಿ ಗೈಸ್. ಇವರು ಕ್ಲೋಸರ್ ಶಾಟ್ ಹಾಕ್ತೀನಿ ಅಂತ ಹೊಡೋಗ್ತಾರೆ ಗೈಸ್. ಭಯ ನಾನು ಲಾಗಲ್ಲಿ ಬರ್ಬೇಕಂದ್ರೆ ನೋಡಿ ಹೊಡೋಗ್ತಾವ್ರೆ. ಶರತ್ ಅಲ್ಲಿ ಹೋಗವನೆ. ಬನ್ನಿ ಗೈಸ್ ಈಗ ಅಲ್ಲಿ ಕಿರಣ್ ಅವನೇ. ಬನ್ನಿ ಕಿರಣ್ ಹತ್ರ ಹೋಗೋಣ. ಕಿರಣ್ ಕ್ರಿಕೆಟ್ ಆಡ್ತಾವನೆ. ಎಂತ ಶಾಟ್ ಹೊಡಿತಾನೆ ನೋಡೋಣ ಗೈಸ್. ನೋಡಿ ಕ್ರಿಕೆಟ್ ಆಡ್ತಾವನೆ ಕಿರಣ್. ಕಿರಣ್ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿ ಲೇಟಾಗಿ ಸ್ಟಾರ್ಟ್ ಮಾಡ್ತೀನಿ. ಏನ್ ಅನ್ಸ್ತೈತಿ ನಿನಗೆ? ಬ್ಯಾಟ ಕಟ್ಟಾಕ್ತಾ ಇರೋದ ಯಾರು? ಕಿರಣ್ ಕುಮಾರ್ ಅಂಕಣಗೊಂದಿ ನಂಬರ್ ಮಾಡಿಸೋಣಂತೆ. ಚಾಲೆಂಜ್ ಹಾಕೋರಂತೆ. ನೋಡೋಣ ಏನಾಗ್ತೈತೆ ಅಂತ. ಬೌಲಿಂಗ್ ಮಾಡ್ತಾವನೆ. ಜಡ್ಜ್ ಆಗೈತೆ. ಎವಿ ಗಾಳಿ ಐತಲ್ಲಿ ಆಗಲ್ಲ. ಎವಿ ಗಾಳಿ ಐತೆ. ಏನ್ ಬೇಕು? ಇನ್ನು ಏನೋ ಬೇಕಣ್ಣ. ಇದು ಸರಿಯಾಗ್ಲಿಲ್ವೇ? ಇಲ್ಲ ಬೇಕು. ಕರೆಕ್ಟ್ ಬೇರೆ ಏನೋ ಬೇಕು. ಹಿಂಗೇನ್ ಬೇಕಾ? ಬರ್ರಲ್ಲ ಹಿಂಗೇನ್ ಬೇಕಾ? ಬೇಡ ಅಂತೆ ಏನ ಆಗ ಪೈಟಿಲಾಗ ನೀನಾಕ ಪೈಟಿಲಾಕಲ್ಲ ಹಾಕ್ರಲ್ಲ. ನಾವು ನೋಡಿ ಹೆಂಗಾಗ್ತಾನೆ ಚೋಟ್ ಮನ್ಸಿಗೆ ಹಾಕ. ಏನ ಎರಡು ಹಾಕ್ಬಿಟ್ಟಲ್ಲ. ಈಗ ಇವ್ರಿಬ್ರು ಆಕ್ಸಿಡೆಂಟ್ ಆಗೋಯ್ತು. ಯಾಕ ನೀ ಎರಡು ಹಾಕೋ. ಇವ್ನು ಎರಡು ಹಾಕ್ತಾನಲ್ಲ. ಬಿಡ್ರ ಆಗ್ಲಿ. ಮಲ್ಕೊಂತ್ಯಾ? ಈಗ ಇವನು ಮಲ್ಕೊಂತಾನ ತೊಡೆ ಗೈಸು. ಮಲ್ಕೊಳ ಏನ ಯಾವ್ದು ಯಾವ್ದಿದು? ಹಾಕಿ ಇನ್ನೊಂದ್ಸತಿ ಹಾಕೋ. ಲಾಸ್ಟ್ ಇನ್ನೊಂದ್ಸತಿ ಹಾಕಂಗೆ. ಇರ ಅವ್ನು ಹಾಕ್ತಾನೆ. ಅವ್ರ ಕೈಗೆ ಆಗಲ್ಲ. ಅವ್ರ ಕೈಗೆ ಆಗಲ್ಲ. ಬೈಲೆ ಹಾಯ್ ಫ್ರೆಂಡ್ಸ್ ಹಾಯ್. ನೆನ್ನೆ ವ್ಲಾಗಲ್ಲಿ ನೋಡಿರ್ಬೋದು ಶರತ್ ಫುಲ್ ನಾಚ್ಕೊಂತ ಇನ್ನ ನೋಡಿ. ಇವಾಗ ನಾಚ್ಕೊಂತವನೆ. ಇವ್ರ ಹೆಸರು ನವನೀತಾನಂದ. ಬರೀ ನವನೀತ್ ಸಾಕಂತೆ ನೋಡಿ ಗೈಸ್. ಗೈಸ್ ಇವ್ರಿಗೆ ಗೊತ್ತಿಲ್ಲ, ಅದಕ್ಕೆ ಸುಮ್ಮನೆ ಹಂಗೆ ಅವ್ರೆ. ನಿಂಗೆ ಗೊತ್ತೇನಾ? ಬರಲ್ಲ. ಓಹೋ ಏನಾಯ್ತು? ನಿನ್ನ ಹೆಸರೇನಾ? ಆಯ್ತಾ ಗೈಸ್? ನೋಡೋದಲ್ಲ ಅಲ್ಲಿ ಕ್ರಿಕೆಟ್ ಹತ್ರ ವ್ಲಾಗ್ ಮಾಡ್ತಾ ಇದ್ದೆ. ಸಡನ್ ಆಗಿ ಸ್ಟೋರೇಜ್ ಫುಲ್ ಆಗೋಯ್ತು, ಮಾಡೋಕ್ಕಾಗಲಿಲ್ಲ. ಈಗ ನನ್ನ ತಮ್ಮನ್ನ ಊರಿಗೆ ಹೋಗ್ತಾ ಇದ್ದ, ಬಸ್ ಸ್ಟ್ಯಾಂಡಲ್ಲಿ ಬಿಟ್ಬಿಟ್ಟು ನಾನು ಮತ್ತೆ ದಿನೇ ಅಣ್ಣ ವಿಶಾಲ್ ಮಾರ್ಟಿಗೆ ಬಂದಿದ್ದೀವಿ. ಟೀ ಶರ್ಟ್ಸ್ ಏನಾದ್ರು ನೋಡೋಣ, ತಗೊಳ್ಳೋಣ, ಸುಮ್ಮನೆ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ದೀವಿ. ಯಾವ್ದು ಚೆನ್ನಾಗಿದೆ ತಗೊಂಡು ಹೋಗೋಣ ಅಂತ. ಬನ್ನಿ ಗೈಸ್ ಈಗ ನೋಡೋಣ ಯಾವುದು ಚೆನ್ನಾಗಿರೋದಿಲ್ಲ. ನೋಡಿ ಇಲ್ಲಿ ಒಳ್ಳೊಳ್ಳೆ ಟೀ ಶರ್ಟ್ಸ್ ಇದೆ. ಫಸ್ಟ್ ಎಲ್ಲ ಕಲೆಕ್ಷನ್ ಕಡಿಮೆ ಇತ್ತು, ಇವಾಗ ಕಲೆಕ್ಷನ್ಸ್ ಜಾಸ್ತಿ ಇದೆ. ಒಳ್ಳೊಳ್ಳೆ ಚೆನ್ನಾಗಿರೋ ಕಲೆಕ್ಷನ್ಸ್ ಗೈಸ್. ಇಲ್ಲಿ ಫಸ್ಟು ವಿಶಾಲ್ ಮಾರ್ಟಲ್ಲಿ ನಾನು ಜಾಸ್ತಿ ದಿನಗಳಾಗೋಗಿತ್ತು ಬಂದು. ಈಗ ಚೆನ್ನಾಗಿ ಮಾಡಿಬಿಟ್ಟವ್ರೆ, ಎಲ್ಲ ಫುಲ್ ಅಪ್ಗ್ರೇಡ್ ಮಾಡಿಬಿಟ್ಟವ್ರೆ ವಿಶಾಲ್ ಮಾರ್ಟ್ನ. ನೋಡಿ ಚೆನ್ನಾಗಿ ಮಾಡಿದ್ದಾರೆ. ಈಗ ಕ್ಲಾತ್ ಸೆಕ್ಷನ್ಸ್ ನೋಡೋಣ ಬನ್ನಿ, ಯಾವುದಾದ್ರು ಚೆನ್ನಾಗಿರೋದು ಇದ್ದರೆ ತಗೊಳ್ಳೋಣ. ಹಂಗೆ ನೋಡೋಣ ಅಂತ ಬಂದಿದ್ದು. ದಿನೇನ ತಗೊತೀನಿ ಅಂದರು.
ಜೊತೆಲಿ ಬಂದೆ. ನೋಡೋಣ, ಆದರೆ ನಾನು ತೊಗೊಳ್ತೀನಿ ಚೆನ್ನಾಗಿದ್ರೆ. ಇದೊಂದು ಇಷ್ಟ ಆಯ್ತು, ನೋಡಿದ ತಕ್ಷಣ ಇಷ್ಟ ಆಯಿತು. ನೋಡೋಣ ಬನ್ನಿ, ಇವಾಗ ಟ್ರಯಲ್ ರೂಮಲ್ಲಿ ಹೋಗಿ ಹಾಕ್ಕೊಂಡು ನೋಡೋಣ. ಗೈಸ್ ನೋಡಿ, ಚೆನ್ನಾಗಿ ಕಾಣಿಸ್ತಾ ಐತೆ, ಆದರೆ ನನಗೆ ಇಷ್ಟ ಆಗಲಿಲ್ಲ. ಕಲರ್ ಏನೋ ಚೆನ್ನಾಗೈತೆ, ನಮ್ಗೆ ಇಷ್ಟ ಆಗಲಿಲ್ಲ. ಬನ್ನಿ ಇಟ್ಬಿಡೋಣ ಅಲ್ಲೇ. ಗೈಸ್ ಅದು ಟಿ ಶರ್ಟ್ ಏನೋ ಚೆನ್ನಾಗಿದೆ ನನಗೆ, ಆದರೆ ರೌಂಡ್ ನೆಕ್ ನನಗೆ ಇಷ್ಟ ಆಗಲ್ಲ ಜಾಸ್ತಿ. ಇವರು ಇನ್ನೊಂದು ನೋಡ್ತವ್ರೆ. ಹ್ಞೂ ಚೆನ್ನಾಗೈತೆ. ಅದು ವೆಯ್ಟೇ ಅಲ್ಲ ಲೆಕ್ಕ. ಟ್ರಯಲ್ ಮಾಡಿ ನೋಡಿ, ಟ್ರಯಲ್ ಮಾಡಿ ನೋಡಿ ಸರ್. ಗೈಸ್ ನೋಡಿ, ಅವರೊಂದು ಪಿಕ್ ಮಾಡಿದ್ದಾರೆ. ಈಗ ಟ್ರಯಲ್ ಮಾಡಿ ನೋಡಿದ್ರೆ ಚೆನ್ನಾಗಿದ್ರೆ ಆಲ್ಮೋಸ್ಟು ಅದನ್ನು ಪಿಕ್ ಮಾಡೋದಷ್ಟೇ. ಬನ್ನಿ ಈಗ ಟ್ರಯಲ್ ರೂಮಲ್ಲಿ ಹೋಗ್ತಾವ್ರೆ ಟ್ರಯಲ್ ಮಾಡೋಕ್ಕೆ. ಏನು ಬಟ್ಟೆ ಬಿಸಿನೆಲ್ಲ ಹಾಕ್ತೀಯಾ? ಏನಕ್ಕೆ ಹಾಕ್ತೀನಿ? ಇಲ್ಲ ಹಾಕಲ್ಲ ಅಣ್ಣ, ಕಟ್ ಮಾಡಾಕ್ತೀನಿ ಇದೆಲ್ಲ. ಅದು ಹೆಂಗಸ್ರದು ಇಲ್ಲ ಹಾಕೊಂಡು ಎಲ್ಲ. ಈ ಸೆಕ್ಷನ್ ಯಾರ್ದು ಬಟ್ಟೆ? ಹುಡುಗಿನ ಕೆಳಗಡೆ ಇರೋದು. ಏನೋ ಮಾಡ್ತೀಯಲ್ಲ ಅಲ್ಲಿ. ಸಿಕ್ಸ್ ಪ್ಯಾಕ್ ಹಿಂಗೆ ತಗೋ, ಪರವಾಗಿಲ್ಲ. ಹಂಗೆ ತಗೊಳ್ಳ? ಹಾಂ, ಎಲ್ಲ ಒಂದು ಪೋಸ್ ಕೊಡೋಣ ಒಂದು ಹಿಂಗೆ. ಇರ್ಲಿ ಕೊಡು, ಜಿಮ್ಗೆ ಹೋಗಿಲ್ಲ. ಇರ್ಲಿ ಕೊಡು. ಜಿಮ್ಗೆ ಹೋಗಿಲ್ಲ ಅಂತ. ಗೈಸ್ ಕೆಳಗಡೆ ಇರೋದು ಹುಡುಗಿರದು ಬಟ್ಟೆ ಸೆಕ್ಷನ್ನು. ನಾನು ಇಲ್ಲಿ ಇದು ಹುಡುಗಿರದು ಬಟ್ಟೆ ಸೆಕ್ಷನ್ ಅಂದರೆ ಭಯ ಬೀಳ್ತವ್ರೆ. ಸಾಕು, ಕ್ಯಾಶುವಲ್ ಸಾಕು, ಕ್ಯಾಶುವಲ್ ಔಟ್ಫಿಟ್ಟು. ಚೆನ್ನಾಗಿದೆ. ಅಲ್ಲ ವೆಯ್ಟ್ ಬೇಡ ಅನಿಸುತ್ತೆ ನನಗೇನೋ. ಸೇಮ್ ಅದರಲ್ಲೇ ಇನ್ನೂ ಬೇರೆ ಕಲರ್ಸ್ ಇದ್ರೆ ಎತ್ಕೊಳ್ಬೇಕು. ಸಾಕು, ಏನು ಡೈಲಿ ಯೂಸ್ಗಲ್ಲ, ಸುಮ್ಮನೆ ಮನೇಲಿದ್ದಾಗ ಹಾಕೊಳ್ಳೋಕ್ಕೆ ಸಾಕು. ನೋಡಿ ಇಲ್ಲಿ ಎ ಸಿಯಲ್ಲಿ ನೀರು ಹೆಂಗೆ ಸೋರ್ತೈತೆ ಗೈಸ್. ನೋಡಿ ಗೈಸ್ ಹೆಂಗೆ ಸೋರ್ತೈತೆ. ಬಕೆಟ್ ಇಟ್ಟಿದ್ದಾರೆ. ಬನ್ನಿ ಗೈಸ್, ಈಗ ಚೆನ್ನಾಗಿ ಅಪ್ಡೇಟ್ ಮಾಡಿದ್ದಾರೆ. ಈ ಕಡೆ ಎಲ್ಲ ಮೆನ್ಸ್ದು ಒಳ್ಳೊಳ್ಳೆ ಶರ್ಟ್ಸು ನೋಡಿ, ಒಳ್ಳೊಳ್ಳೆ ಶರ್ಟ್ಸ್ ಇದೆ, ಕಲರ್ಸ್ ಎಲ್ಲ ಒಳ್ಳೆ ಕಲೆಕ್ಷನ್ ಇದೆ. ಆಮೇಲೆ ಪ್ರೈಸಸ್ಸು ರೀಸನಬಲ್ ಆಗಿದೆ ಅನಿಸುತ್ತೆ. 400. ಗೈಸ್ ಬನ್ನಿ, ಈಗ ಅವರು ಯಾವ ಸೆಲೆಕ್ಟ್ ಮಾಡ್ತಾರೆ ಅಂತ ನೋಡೋಣ. ಇನ್ನೇಣ ಅವ್ರು ಅಲ್ಲಿಗೆ ಹೊರಟೋಗಿದ್ದಾರೆ. ಬನ್ನಿ, ಫ್ಲಿಪ್ಲಾಪ್ಸ್ ಇದೆ. ಬೇಡ, ಫ್ಲಿಪ್ಲಾಪ್ಸ್ ಅವೆಲ್ಲ ಬೇಡ ಹಾಕೋದು ಇವಾಗ ಸದ್ಯಕ್ಕೆ. ಬಜೆಟ್ ಇಲ್ಲ ಪರಿಸ್ಥಿತಿ. ಇದು ಚೆನ್ನಾಗೈತೆ, ಅದ್ರ ಬದಲು ಇದೇ ಎತ್ಕೋಣ. ಇದೇ ಎತ್ಕೊಂಡು ಇವಾಗ ಅದನ್ನು ಏನಾದ್ರು ಟ್ರಯಲ್ ಮಾಡ್ತೀರಾ? ಬೇಡ, ಮತ್ತೆ ಹಾಕ್ತೀಯಾ? ಹಾಂ, ಮತ್ತೆ ಹಾಕ್ತೀಯಾ? ಕ್ಲೋಸಪ್ ಮಾತ್ರ ಮಾಡ್ಬೇಡ ನಂದು ಇನ್ಮೇಲೆ. ಓಕೆ, ಎಲ್ಲರೂ ಹಂಗೆ ಅಂತಾರೆ, ಕ್ಲೋಸಪ್ ಮಾಡಬೇಡ. ಕಿರಣ್ ಹಂಗೆ ಅಂತಾನೆ, ಕ್ಲೋಸಪ್ ಮಾಡೋದು ನಾನು ಬರಲ್ಲ ಇನ್ಮೇಲೆ ವಿಡಿಯೋಗೆ ಅಂತಾರೆ. ಹೌದಾ? ಏನು ಮಾಡೋದು? ಹಾಂ, ನಿಲ್ಲಿಸ್ಬಿಡೋಣ ಅಂದ್ಕೊಂಡಿರೋಣ ಇನ್ಮೇಲೆ. ಕ್ಲೋಸಪ್ ಆಗೋದು ಬೇಡ. ಆಮೇಲೆ ವೀಡಿಯೋಗೆ ಬಂದಿಲ್ಲ ಅಂದರೆ ಇವಾಗ ನೀವೇ ಹೇಳ್ತಾ ಇದ್ದಲ್ಲ ಕ್ಲೋಸಪ್ ಮಾಡ್ಬೋದು. ಚೆನ್ನಾಗಿದೆ ನೋಡಿ, ಅಲ್ಲೊಂದು ಕಲರ್ ಐತೆ ನೋಡೋದು. ಅದೇ ಇದಾ ಇದು ಬೇಡ, ಜಾತ್ರೆ ಆಗೋಗ್ತೈತೆ. ಜೀನ್ಸ್ ಹಾಕ್ಕೊಂಡಿದ್ದಲ್ಲ, 20s ಪ್ಯಾಂಟ್. ಇದು ಇದು ಹೆಂಗೈತೆ ಅದು? ಬ್ಯಾಗಿ ಪ್ಯಾಂಟು ಎಲ್ಲೈತೆ? ಬ್ಯಾಗಿ ಪ್ಯಾಂಟಲ್ಲೂ ಯಾವುದೋ ಟೈಟಾಗಿ ಹೊಲಿಸ್ತಾ ಇತ್ತಲ್ಲ, ಜೀನ್ಸ್ ಹೊಲಿಸಿರೋದು. ಓ, ಇದು 20s ಪ್ಯಾಂಟು. ಗೈಸ್ 2020, 21 ಆ ಟೈಮಲ್ಲಿ ಎಲ್ಲ ಪ್ಯಾಂಟ್ಗಳು ತಗೊಂಡು ಎಲ್ಲ ಫುಲ್ಲು ಕಟ್ಟು ಪೆನ್ಸಿಲ್ ಕಟ್ ಮಾಡಿಸ್ಕೊಂಡು ಇವಾಗ ಅದನ್ನ ಹಾಕ್ತಾರೆ ಚಪ್ರಿಗಳು ಅಂತಾರೆ ಅಲ್ಲಣ್ಣ? ದಿನೇಣ ಏನಂತಾರೆ ಇವಾಗ ಹಾಕಿದ್ರೆ? ಚಪ್ರಿಗಳು ಅಂತಾರೆ. ಹಾಂ, ಸರಿ ಆಯ್ತು. ಇದೆಲ್ಲ ನನಗೆ ನಾನು ತೋರಿಸ್ತೀನಿ, ಅದೆಲ್ಲ ನಿಮಗೆನಾ? ಅದೆಲ್ಲ ಬೇಡ, ಅದೆಲ್ಲ ಬೇಡ. ಸರಿ, ಇದೆಲ್ಲ ನಾನು ತಗೊತೀನಿ ಬೇಕಾದ್ರೆ. ಯಾವುದು? ಸರಿ ಆಯ್ತು, ನಾನು ತಗೊತೀನಿ. ನಮ್ಮ ಧನ್ವಿತ ಕೊಟ್ಬಿಡ್ತೀನಿ. ನಾನು ಹಾಕೊಳಕ್ಕೆ ಆಗ್ತಿದ್ದೆ ಅದನ್ನ. ನಾನು ಹೇಳ್ತೀನಿ, ನೀವು ತಗೊಬೇಕು. ಇದು ಹಾಕೋಬೇಕು ನೀವು. ಈಗ ಬಿಲ್ ಮಾಡಿಸೋದಷ್ಟೇ. ಎಷ್ಟು ತಗೊಂಡಿರೋದು? 4 ಗೊತ್ತಿಲ್ಲ, 3 ಅನಿಸ್ತಿದೆ ಮೋಸ್ಟ್ಲಿ. ಒಂದು ಅಲ್ಲೇ ಹಾಕ್ಬಿಟ್ವಲ್ಲ ವೆಯ್ಟು. ಆ ಕಡೆ ಖಾಲಿ ಇರ್ಬೋದು, ಅಲ್ಲೋಗೋಣ. ಗೈಸ್ ನೋಡಿ, ಅಲ್ಲಿ ಫುಲ್ ಬಿಸಿ ಇತ್ತು, ಅದಕ್ಕೆ ಇಲ್ಲಿ ಬಂದಿದ್ದೀವಿ. ನಗ್ತಾವ್ರೆ ಇವರು. ಯಾಕೆ ಬರೋ ನಗ್ತಾ ಇರೋದು? ಹಾಂ, ಬಿಲ್ಲಿಂಗ್
ಸರಿ ಸರ್. ಬ್ರೋ ನಗ್ತಾರೆ ನೋಡಿದ ತಕ್ಷಣ ಒಂದು ಕ್ಲೋಸ್ ಅಪ್ ಸೆಟ್ ಹಾಕಿ ನೋಡಿ. ಹಾಂ ಬ್ಲಾಗ್ ಬಿಲ್ ಇದು ಅವ್ರು ಏನಾದ್ರು ಕೇಳ್ತಾರೆ. ಹಾಂ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಇದೆ. ಇನ್ಸ್ಟಾಗ್ರಾಮ್ TPP ಅಂತ ಹಾಕಿದ ತಕ್ಷಣ ನಂದೇ ಬರ್ತೈತೆ ಅಷ್ಟು, ಯಾರ್ದು ಬರಲ್ಲ. ನಿಮ್ಮ ಮತನೇ ಗೊತ್ತಿಸ್ತದೆ. ಹಾಂ ನಿಮ್ಮ ಮತನೇ ಕಾಣಿಸ್ತದೆ. ಹ್ಞೂ ನಿಮ್ಮ ತೋರಿಸ್ಲಾ? ಫುಲ್ ನಗಾಡ್ತಾರೆ. ಇರಿ ಹಂಗೆ ಒಂದು ನಿಮಿಷ ಹಂಗೆ ಇರಿ ಮಗ ಮುಚ್ಕೊಂತ ಇರಿ ಹಂಗೆ. ಅವ್ರಿಗೂ ಆಗಿದೆ ಸೈಡ್ ಹೊರಟೋದ್ರು. ಫ್ರೆಂಡ್ ಆಗುತ್ತೆ ನೋಡಿ. ಈ ಕಡೆ ನೋಡಿ ಒಂದ್ಸಲ ಸ್ಮೈಲ್ ಮಾಡಿ ಸರ್ ಎತ್ತಿ ಸರ್ ಸಾಕು ಅಂತಾರೆ. ಆದರೂ ಆಗ್ದೆ ಒಂದು ಕ್ಲೋಸ್ ಅಪ್ ಶಾಟ್ ಆಗ್ದೆ. ನನಗೆ ಗೈಸ್ ಈಗ ಬಿಲ್ ಮಾಡಿಸ್ಕೊಂಡು ಹೋಗೋದೆ. ಗೈಸ್ ಇವಾಗ ಬಿಲ್ ಪೇ ಮಾಡ್ತಾ ಇದ್ದೀವಿ. ಕೊಡೋಣ ಇಲ್ಲಿ 746. ಇವರು ಫುಲ್ಲು ಸ್ಮೈಲ್ ಹೊಡಿತವ್ರೆ, ನಗ ಹೊಡಿತವ್ರೆ ಫುಲ್ಲು. ಬ್ರೋ ಯಾರು ನಿಮ್ಮದು? ಕಂಟಾಳಿನಾ? ಅವ್ರು ನೋಡಿ ನಗ್ತಾ ಇದ್ದೀರಕ್ಕೆ? ನೀವು ಹೊಸ್ದಾಗಿ ಜಾಯ್ನ್ ಆಗಿರೋದಲ್ಲ? ಇಲ್ಲ 5 ವರ್ಷ ಆಯ್ತು. ಆಗದೆ ಕ್ಲೋಸ್ ಅಪ್ ಶರ್ಟ್ ಹಾಕ್ತಿದೆ. ನಮ್ದ್ರಲ್ಲಿ ಅದೇ ಟ್ರೆಂಡು. ಯಾರು ಹೊಸ್ದಾಗಿ ಸಿಕ್ಕಿದ್ರೆ ಅವ್ರಿಗೆಲ್ಲ ಕ್ಲೋಸ್ ಅಪ್ ಶರ್ಟ್ ಹಾಕೋದು. ಹೆಂಗೆ ಗೊತ್ತಾ? ಥ್ಯಾಂಕ್ಸ್ ಸರ್. ಅಯ್ಯೋ, ನಂದ್ರಲ್ಲಿ ಯಾರು ಹೊಸ್ದಾಗಿ ಸಿಕ್ಕಿದ್ರೆ ಅವ್ರಿಗೆಲ್ಲ ಕ್ಲೋಸ್ ಅಪ್ ಶರ್ಟ್ ಹಾಕೋದು. ಅವ್ರು ಹಾಕೋದು ಅಂದರೆ ಥ್ಯಾಂಕ್ಸ್ ಸರ್ ಅಂತವ್ರೆ. ಬಿಲ್ ಹಾಕ್ಸ್ಕೊಂಡು ಬಂದಿದ್ದೀವಿ. ಇಲ್ಲಿ ಕೋಲ್ಕತ್ತಾ ಚಿಕನ್ ರೋಲ್ ತಗೊಂಡು 2 ಸೈಡ್ 2 ಚಿಕನ್. ನಿಮಗೇನು? ಚಿಕನ್ ರೋಲ್ 2 ಕೊಟ್ಬಿಡಿ ಚಿಕನ್ ರೋಲ್. ಆಮೇಲೆ ಇದು ಎಣ್ಣೆ ಜಾಸ್ತಿ ಹಾಕ್ಬಿಡಿ ಬ್ರೋ ಎಣ್ಣೆ ಜಾಸ್ತಿ ಹಾಕ್ಬಿಡಿ. ಆಯಿಲ್ ಕಮ್ ದಾಲ ಆಯಿಲ್ कम डाला. ओके वो ऑयल रहता है वो अच्छा रह जाता है. क्या अच्छा रह जाता है वो. अच्छा नहीं जरा अच्छा नहीं. वो कच्चा रह जाता है, ऑयल कम में नहीं बनता होता. हाँ ನಿಮ್ಮ ಹೆಸರು? नाम क्या? फैयाज. ಗೈಸ್ ಇವ್ರದ್ದು ಹಾಕಿದ್ದೀನಿ ನಮ್ಮ ಕ್ಲೋಸ್ ಅಪ್ ಶಾಟ್. ಇವರು ಚೆನ್ನಾಗಿ ಮಾಡ್ತಾರೆ ಇವರು. भैया कितना साल हो गया इधर आना के बाद? कितना साल हो गया? 2 साल. आजा मैं तुम्हारा थोड़ा सामने आजा. थोड़ा सामने आ. थोड़ा अभी थोड़ा आजा ಯಾರು ಸಿಕ್ಕಿದ್ರೆ ಅವ್ರಿಗೆಲ್ಲ ಹಾಕ್ತಿದ್ದೀನಿ. ಅವ್ರಿಗೂ ಹಾಕ್ದೆ ನೋಡಿ. ದಿನೇಣ ನಿಂತಿದ್ದಾರೆ. ಭಯ ಬಿದ್ದೋದ್ರೆ ಅವ್ರದ್ದು ಹಾಕ್ತೀನಿ ಅಂತ ಅವರಿಬ್ಬರದ್ದು ಹಾಕಿದ್ದೀನಿ. ಆಮೇಲೆ ಅವರು ಒಳಗಡೆ ಚೆನ್ನಾಗಿ ಮಾಡಿ ನಾನು ತಿಂದಿದ್ದೀನಿ, ಚೆನ್ನಾಗಿ ಮಾಡ್ತಾರೆ ಗೈಸ್. ಅಲ್ಲಿ ಒಳಗಡೆ ಬಿಲ್ಲಿಂಗ್ ಕೌಂಟರ್ ಒಬ್ಬರಿದ್ರು, ಅವ್ರದ್ದು ಹಾಕಿದ್ದೀನಿ ಕ್ಲೋಸ್ ಅಪ್ ಶರ್ಟು. ನೋಡಿ ದಿನೇಣ ನಿಂತಿದ್ದಾರೆ ಗೈಸ್. ಎಲ್ಲ ಹುಷಾರಾಗ್ಬಿಟ್ಟವ್ರೆ. ಕ್ಲೋಸ್ ಅಪ್ ಶರ್ಟ್ ಹಾಕ್ತೀನಿ ಅಂದ್ಬಿಟ್ಟು ಎಲ್ಲ ಹುಷಾರಾಗ್ಬಿಟ್ಟಾರೆ. ಹಾಂ ಬೇಡ ಹಾಕಲ್ಲ ನೋಡಿ ಗಾಯ್ಸ್. ನಾಯಿ ಏಯ್ ಬರ ಏಯ್ ಓಡಾಗ್ತಿದೆ. ಇಲ್ಲೊಂದು ಐತಿರಿ ಕಚ್ಗಿಸ್ಬಿಟ್ರೆ ಜಾಸ್ತಿ ತೊಂದರೆ ಆಗ್ತಿದೆ. ಆಮೇಲೆ ರೇಬಿಸ್ ಬಂದ್ಬಿಡ್ತಿದೆ. ಬರಲ್ಲ ಏರಿಯಾದಲ್ಲಿ ಸುಮ್ಮನಿದೀವಿ ಅಂತ ಗಾಂಚಲಿ ತೋರ್ಸಕ್ ಬಂದ್ರೆ ಬುಡಕ್ಕೆ ಇಡ ಹೊಡ್ದಿ ಶ್ರದ್ಧಾಂಜಲಿ ಬ್ಯಾನರ್ ಹಾಕಿಸ್ಬಿಡ್ತೀನಿ. ಹುಷಾರ್. ಹೆಂಗ ಅಣ್ಣ ಹೆಂಗ್ ಕರೆಯೋದು ಇದು? ಹಳ್ಳಿಗಳಲ್ಲಿ ಹೆಂಗ್ ಕರೆಯೋದು ನೈನ? ಅದೇ ನೀನು ಹೇಳಿ. ಹಳ್ಳಿಗಳಲ್ಲಿ ಒಬ್ಬೊಬ್ಬನೇ ಮಾತಾಡ್ಕೊಂಡಿದ್ದೀನಿ. ಅಲ್ಲೈತೆ ಗೈಸ್. ಇದಕ್ಕೆ ಒಳಗ್ತೈತೆ ನೀನೇ ನೋಡಿ ಹೆಂಗ್ ನಗ್ತಾವ್ರೆ. ಸುಮ್ಮನೆ ಇರಲ್ಲ. ಕ್ಲೋಸ್ ಅಪ್ ಹಾಕ್ಬೇಡ. ಯಾವಾಗೂ ಕ್ಲೋಸ್ ಅಪ್ ನಾಯಿಗಳು ಸಿಕ್ಕಿಲ್ಲ. ಅದಕ್ಕೂ ಗೊತ್ತಾಗ್ಬಿಡೋದು ಕ್ಲೋಸ್ ಅಪ್ ಶರ್ಟ್ ಹಾಕ್ತೀನಿ ಅಂದ್ಬಿಟ್ಟು. ಗೈಸ್ ಬನ್ನಿ ಅಲ್ಲಿ ಚಿಕನ್ ರೋಲ್ ಅಲ್ಲ, ಚಿಕನ್ ರೋಲ್ ಮಾಡ್ತಾವ್ರೆ. ತಿನ್ನೋಣ. ಸಾಸ್ ಕಮ್ಮಿ ಹಾಕಿರಲ್ಲ? ಹಾಕೋರ ಒಳಗಡೆ ಐತಲ್ಲ ಗೈಸ್. ಈಗ ಸರಿಯಾಗಿ ಅವ್ನು ಮಡ್ಚಿಲ್ಲ, ಇದು ಸರಿಯಾಗಿ ಮಡ್ಚಿಲ್ಲ. ಇಲ್ಲಿ ತಿನ್ನೋಣ. ಹಾಕೋಣ ಸಾಸ್ ಹಾಕೋಣ ಜಾಸ್ತಿ.
ಕೋಲ್ಕತ್ತಾ ಫೇಮಸ್ ಕಟ್ಟಿರೋಲ್ಲ ಫಸ್ಟ್ ಏನೋ ಬೇರೆ ಇತ್ತಲ್ಲ ಇದು ಚೆನ್ನಾಗಿರ್ತದೆ ವ್ಯಾಪಾರ. ಇದು ಝೊಮ್ಯಾಟೊ ಸ್ವಿಗ್ಗಿ ನಾನು ಝೊಮ್ಯಾಟೊ ಒಂದು 2 ದಿವಸ ಮಾಡಿದ್ನಲ್ಲ ಅವಾಗ ಇದೆಲ್ಲ ನೋಡಿ ಅಲ್ಲಿ ಹಾಕೋರೆ ಝೊಮ್ಯಾಟೊ ಸ್ವಿಗ್ಗಿ ಪಾರ್ಟ್ನರ್ಶಿಪ್ ಅಂದರೆ ಇಲ್ಲಿಂದ ನೆಚ್ಕೊಂಡೋಗಿದೆ ಝೊಮ್ಯಾಟೊ. ಚೆನ್ನಾಗಿದೆ, ಟೇಸ್ಟ್ ಚೆನ್ನಾಗೈತೆ. ಅಂದರೆ ಯಾವಾಗಲೂ ತಿನ್ನೋದು ಹೆಲ್ದಿ ಅಲ್ಲ ಇದು, ಯಾವಾಗಲೂ ತಿನ್ನಬಾರ್ದು ಅಷ್ಟೇ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗಾಯ್ಸ್ ಕ್ಲೋಸ್ ಅಪ್ ಶಾಟ್ ನಾಯಿಗೂ ಹಾಕ್ಬಿಟ್ಟೆ. ಹೆಂಗೆ ನಾವು వాట్ అ విజన్, వాట్ అ థాట్. పిచ్చోలు అయిపోయారు మా టీం అంతా. ನಾಯಿಗೂ ಹಾಕ್ದೆ, ಇನ್ನೊಂದು ನಾಯಿಗೂ ಹಾಕ್ದೆ. ಹೆಂಗೆ ನಾವು ತಗ್ಗೋದೇ ಇಲ್ಲ ಹಂಗೆ. ಗಾಯ್ಸ್ ಎಕ್ಸ್ಟ್ರಾ ಸಾಸ್ ಹಾಕೊಂಡು ತಿಂತವ್ರೆ, ಎಕ್ಸ್ಟ್ರಾ ಸಾಸ್. ನನಗೆ ಇದಕ್ಕೆ ಜಾಸ್ತಿ ಹಾಕ್ಬಿಟ್ಟವ್ರೆ ಅಂತ ನಾನು ನೋವು ತಿಂತಾ ಇದ್ದೀನಿ. ಇವರು ಎಕ್ಸ್ಟ್ರಾ ಸಾಸ್ ಹಾಕೊಂಡ್ಬಿಟ್ಟವ್ರೆ ನೋಡಿ, ಎಕ್ಸ್ಟ್ರಾ ಸಾಸ್. ನಮ್ಮ ಇವರು ಆಕಾಶಣ ನಾನು ನೋಡಿದ ತಕ್ಷಣ ಏನಂತಾರೆ ಗೊತ್ತಾ, ಅಂತಾರೆ. ಜನಕ್ಕೆ ಇನ್ನೂ ಕೆಲವ್ರಿಗೆ ಅರ್ಥ ಆಗಿರಲ್ಲ ಅದೇನು ಅಂತ. ಜನಧ್ವನಿ ಆಕರ್ಷಣ ಚೆನ್ನಾಗಿ ನ್ಯೂಸ್ ಬರುತ್ತೆ ಅದರಲ್ಲಿಂದ, ನೋಡ್ರಿ ಒಂದ್ಸರಿ. ಜನಧ್ವನಿ ಚೆನ್ನಾಗಿ ನೋಡಿದ್ವಿ, ಒಳ್ಳೊಳ್ಳೆ ನ್ಯೂಸ್ ಕಂಟೆಂಟ್ ಕೊಡ್ತಾರೆ ನೋಡಿ ಇವರು. ಝೊಮ್ಯಾಟೊ ನಾನು ಝೊಮ್ಯಾಟೊ ಹೋಗೋದ್ರಿಂದನೂ ಮಾಡ್ತಾನೆ. ಅದು ಇನ್ಕಮ್ ಐತಕ್ಕೆ ಕಷ್ಟ ಆಯ್ತಣ್ಣ, ಹಗಲೆಲ್ಲ ಮಾಡಬೇಕು. ನಾನು ಸುಮ್ಮನೆ ಅದೇನು ಎಕ್ಸ್ಪೀರಿಯನ್ಸ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ದೆ ನಾನು. ಜಾಸ್ತಿ ಕಷ್ಟ ಐತೆ. ಅದೇ ಕೆಲಸವಾಗಿ ಮಾಡಿದ್ರೆ ಮಾಡ್ಬೋದು, ಆದರೆ ಹೆವಿ ಕಷ್ಟ ಐತೆ. ಗಾಡಿಗಳು ಹೋಗ್ಬಿಡ್ತಾರೆ. ಬೆಂಗಳೂರಲ್ಲಾದರೆ ಅಲ್ಲಲ್ಲೆಲ್ಲ ಬೀಳ್ತಾ ಇರ್ತದೆ ಆರ್ಡರ್ಗಳು ಮಾಡ್ಬೋದು. ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಕಷ್ಟ ಜಾಸ್ತಿ. ಇವಾಗ ಚಿಕ್ಕಬಳ್ಳಾಪುರದಲ್ಲಿ ರ್ಯಾಪಿಡೋನು ಐತೆ, ಆಮೇಲೆ ನಮ್ಮ ಹತ್ರನೂ ಐತೆ. ಯಾರೂ ಅಕ್ಸೆಪ್ಟ್ ಮಾಡಲ್ಲ, ಆಟೋಗಳವರು ಯಾರು ಅಕ್ಸೆಪ್ಟ್ ಮಾಡಲ್ಲ, ದುಡ್ಡು ಕಮ್ಮಿ ತಗೊಳ್ತಾರಲ್ಲ, ಅದಕ್ಕೆ ಯಾರು ಅಕ್ಸೆಪ್ಟ್ ಮಾಡಲ್ಲ. ಅಲ್ಲಿ ಚಿಕನ್ ರೋಲ್ ತಿನ್ಕೊಂಡು ಈಗ ಹೋಗ್ತಾ ಇದ್ದೀವಿ ನಾನು ದಿನೇಣ. ಈಗ ಏನಿಲ್ಲ, ಎಲ್ಲೋಗೋಣ ನೆಕ್ಸ್ಟು? ಅದೇ ಇನ್ನು ಸ್ವಲ್ಪ ಇದು ಮಾಡ್ತಾರೆ, ಪ್ಯಾಂಟ್ಗಳು ತೊಗೊಳಪ್ಪ. ನೈಟ್ ಪ್ಯಾಂಟ್ ಈಗ ಇಲ್ಲೋಗೋಣ, ಇದಕ್ಕೆ ಫ್ಯಾಷನ್ ಮಾಡಿದೆ ಸ್ಟೈಲ್ ಕ್ಲಬ್ ಗೈಸ್ ಬನ್ನಿ. ಈಗ ನೈಟ್ ಪ್ಯಾಂಟ್ಸ್ ಎಲ್ಲ ನೋಡ್ಬೇಕಂತೆ. ದೇವನಾರಾಯಣ ಮೆನ್ಸ್ ವೇರ್ ಬಂದಿದೆ ನೋಡಿ, ಇಲ್ಲಿದ್ದಾರೆ ಇವರು. ಇರೋದು 30 ಮಾಡಿದ್ರೆ ಒಂದು 10 ಪ್ಯಾಂಟ್ ಬೇಕು ನನಗೆ. 30 40 ಇವಾಗ ಏನು ತಗೊಳ್ತೀರಾ? ಫುಲ್ ಓವರ್ ತಗೊಳ್ತೀರಾ? ಗೈಸ್ ನೋಡಿ, ಅವ್ರು ಯಾರು ಜ್ಞಾಪಕ ಇಟ್ಕೊಳ್ಳಿ. ಅವ್ರಿಗೆ ಒಂದು ಕ್ಲೋಸ್ ಅಪ್ ಶಾಟ್ ಹಾಕ್ತೀನಿ. ಬನ್ನಿಲ್ಲೇ ಬ್ರೋ, ಹಾಕಿದ್ದೀನಿ ಕ್ಲೋಸ್ ಅಪ್ ಶಾಟ್ ಹಾಕಿದ್ದೀನಿ. ಯೂಟ್ಯೂಬಲ್ಲಿ ಬರ್ತಿದ್ದೆ, ಅದಕ್ಕೆ ಕಡಿಮೆ ಮಾಡ್ಕೊಳ್ರಿ. ಅದು ಓಕೆ ಭಯ್ಯ. ಎಷ್ಟು ಮಾಡ್ಕೊತೀರಾ? ಡಿಸ್ಕೌಂಟ್ 20% ಮಾಡ್ಕೊಡ್ತೀನಿ. 20% ಅಂದರೆ ಎಷ್ಟು? ಕೊಡಿ ಭಯ್ಯ, 750 ಕೊಟ್ಬಿಡಿ ಭಯ್ಯ. ಓಕೆ 500 ಕೊಡ್ತೀವಿ, ಕೊಡಿ. ತುಂಬ ಕಮ್ಮಿ ಆಗುತ್ತೆ ಭಯ್. ಏನಿದು ಇನ್ನೆಷ್ಟು ಇಲ್ಲಂದ್ರೆ? ಬೇಡ ಭಯ್, ಬೇಡ ಭಯ್, ಇನ್ನೆಷ್ಟು ಹೇಳಿ ಬೇಗ? ತುಂಬ ಕಮ್ಮಿ ಆಗುತ್ತೆ ಭಯ್. ಲಾಸ್ಟ್ ಹೇಳಿ ಬೇಗ. ನಾನು ಎಷ್ಟು ವರ್ಷದಿಂದ ಬರ್ತಾ ಇದ್ದೀನಿ ಹೇಳಿ? 8 ವರ್ಷದಿಂದ 8 ವರ್ಷದಿಂದ ಬರ್ತಾ ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತೇ? ಯಾಕೆ ಗೊತ್ತಿಲ್ಲ ಭಯ್? ನಿಮ್ಮ ಮರ್ತೋಗಿ ಬಿಡ್ತೀರಾ? ನಾನು 8 ವರ್ಷದಿಂದ ದೇವನಹಳ್ಳಿಲಿದ್ದೆ. ಯಾಕೆ ಭಯ ಇಲ್ಲ ಬಂದಿಲ್ಲ? ನಿಮ್ಮ ಫ್ರೆಂಡ್ ಬರ್ತಾರೆ ನೋಡಿ, ತೋರ್ಸಿ ನೋಡಿ ಬರ್ತಾರೆ. ಇವರು 8 ವರ್ಷದಿಂದ ಬರ್ತಾ ಇದ್ದೀರಾ? ನನಗೆ 8 ಓಲ್ಡ್ ಕಸ್ಟಮರ್ ಅವ್ರಿಗೆ. ಹೌದಾ? ಇವಾಗ ಓಲ್ಡ್ ಕಸ್ಟಮರ್ ಅಂದ್ರೆ ಕಡಿಮೆ ಮಾಡ್ಕೊಳ್ರಿ. ಇವಾಗ ಇರಿ ಒಂದು ನಿಮಿಷ. ನನಗಾದ್ರೆ ಎಷ್ಟು ಮಾಡ್ಕೊತೀರಾ? ನನಗಾದ್ರೆ 750. ಇವ್ರು ಓಲ್ಡ್ ಕಸ್ಟಮರ್, ಇವ್ರಿಗೆ 550 ಮಾಡ್ಕೊಳ್ರಿ. ಬೇಡ, ಏಕೆ? ಓಲ್ಡ್ ಆದ್ರೆ 800. ಓ ಯಾವ ಮರ್ಯಾದೆ ತೆಗ್ದಾಕ್ತಾವನೆ. ಬೇಡ, ಜಾಸ್ತಿ ದುಡ್ಡು ಇದೆ. ಸರಿ, ಇವಾಗ ಮಾಡ್ಸೋಣ. ಸ್ವಲ್ಪ ಬಾರ್ಗೇನ್ ಮಾಡಿ ಪಾಪ ಕಡಿಮೆಗೆ ಕೊಟ್ರು. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಕಡಿಮೆಗೆ ಹಾಕೊಟ್ರು. ಉಳಿದಿದ್ದಲ್ಲಿ 2,000ದಲ್ಲಿ 50 ರೂಪಾಯಿ ಬಿಕ್ಕೈತೆ. 1,950 ರೂಪಾಯಿಗೆ ತಗೊಂಡಿದ್ದಾರೆ. 1,950ಗೆ 1,950ಗೆ ಬಟ್ಟೆ ಶಾಪಿಂಗ್ ಮಾಡಿದ. 1,950ಗೆ ಬಟ್ಟೆ ಶಾಪಿಂಗ್ ಮಾಡಿದ ಗೇರಹಳ್ಳಿ MLA ದಿನೊಬ್ರು. ಯಾಕೋ ಅವೆಲ್ಲ ಈಗ ಹೋಗೋಣ. ನಾನು ಗಾಡಿ ಅಲ್ಲೇ ಬಿಟ್ಟಿದ್ದೀನಿ, ಪಿಳ್ಳಪ್ಪ ಕಾಂಪ್ಲೆಕ್ಸ್ ಮುಂದೆ ಎತ್ಕೊಳ್ಳೋಣ. ನೋಡಿ, ಪಿಳ್ಳಪ್ಪ ಕಾಂಪ್ಲೆಕ್ಸ್ ಮುಂದೆ ಇದ್ದೀವಿ. ನನ್ನ ಗಾಡಿಯಲ್ಲಿ ಹಾಕಿದ್ದೀನಿ. ಈಗ ದಿನವಣ್ಣ ಹೋಗ್ತಾರೆ. ದಿನವಣ್ಣ ಮನೆಗೆ ಕ್ಲೋಸಪ್ ಮಾತ್ರ ಹಾಕ್ಬೇಡ ಪ್ಲೀಸ್. ಕ್ಲೋಸಪ್ ಮಾತ್ರ ಹಾಕ್ಬಾರಂತೆ. ಸರಿ, ಬೆಳಗ್ಗೆ ಸಿಗೋಣ ದಿನವಣ್ಣ. ಬಾಯ್.